ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಯಾರಾಗ್ತಾರೆ ಸರ್ ಕೋಲಾರದಲ್ಲಿ MP? ಸರ್ ಕೋಲಾರಲ್ಲಿ ಈ ಸರಿ MP ಆಗೋದು NDA ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು. ಸರ್ ಯಾಕೆ ಸರ್ ಮಲ್ಲೇಶ್ ಬಾಬು ಅವರು? ಸರ್ ಮಲ್ಲೇಶ್ ಬಾಬು ಅವರು ಸ್ಥಳೀಯರಿದ್ದಾರೆ. ಇದ್ರ ಜೊತೆಯಲ್ಲಿ ಅವ್ರಿಗೆ ಏನು ಬೆನ್ನೆಲುಬಾಗಿ ನಿಂತಿರುವಂಥದ್ದು ಎರಡು ಪಕ್ಷ ನಿಂತಿದೆ, ಒಂದು ಪಕ್ಷ ಇಲ್ಲ. ಇಲ್ಲಿ ಏನಿದೆ BJP ಮತ್ತು JDS ಪಕ್ಷದಲ್ಲಿ ನಮ್ಮಿಬ್ಬರಿಗೂ ಸಾಂಪ್ರದಾಯಿಕವಾಗಿ ಎದುರಾಳಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಇರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಸ್ಥಳೀಯವಾಗಿ ನಮ್ಮ ರೈತರೆಲ್ಲನೂ JDS ಬಲಗಡೆ ಇರ್ತಾರೆ, ಮಿಕ್ಕಿರುವಂಥದ್ದೆಲ್ಲನೂ BJP ಪರವಾಗಿ ಹೋಗ್ತಾ ಇದ್ದಾರೆ. ಇದು ಎರಡರನ್ನ ಲಾಭನ ಪಡ್ಕೊಂಡು ಸೆಂಟ್ರಲ್ ಇರುವಂಥ ಕಾಂಗ್ರೆಸ್ ಅವರು ಪಡ್ಕೊತಾ ಇದ್ರು. ಅದು ಈ ಸರಿ ಆಗೋಕ್ಕೆ ಚಾನ್ಸ್ ಇಲ್ಲ. ಅದರಿಂದ 100% ಮಲ್ಲೇಶ್ ಬಾಬು ಅವ್ರು ಗೆಲ್ತಾರೆ. ಸರ್ ಮಲ್ಲೇಶ್ ಬಾಬು ಅವ್ರ ತಂದೆ ಅವರ ಕೊಡುಗೆ ಕೋಲಾರಕ್ಕೆ ಜಾಸ್ತಿ ಇದೆ ಅಂತ ಏನು ಸರ್ ತುಂಬಾ ಜನ ಹೇಳಿದ್ರು ಅದ್ರ ಬಗ್ಗೆ? ಮಲ್ಲೇಶ್ ಬಾಬು ಅವ್ರ ತಂದೆ ಬಂದು ಒಂದು IAS ಆಫೀಸರ್ ಆಗಿರ್ತಾರೆ. ಅವರು ಫಸ್ಟು ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಥಾರಿಟಿಗೆ MD ಆಗಿರ್ತಾರೆ. ಅವ್ರು MD ಆಗಿದ್ದಾಗ ಬಂದು ಇಲ್ಲಿ ಕೋಲಾರ ಟಮ್ಕಾನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಫಸ್ಟ್ ತರ್ತಾರೆ. ನಮ್ಮ ಅವಿಯುತ್ ಕೋಲಾರ ಜಿಲ್ಲೆನಲ್ಲಿ ಇಲ್ಲಿ ಒಂದು ತರ್ತಾರೆ, ದೊಡ್ಡಬಳ್ಳಾಪುರಲ್ಲಿ ಒಂದು ತರ್ತಾರೆ, ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 3 ಮಾಡ್ತಾರೆ ಇಂಡಸ್ಟ್ರಿಯಲ್ ಏರಿಯಾ. ಇದು ಒಂದೇ ಡಿಸ್ಟಿಕಲ್ಲೇ 3 ಮಾಡ್ತಾರೆ. ಇದ್ರ ಜೊತೆಯಲ್ಲಿ MSI ಮೈಸೂರು ಲ್ಯಾಂಪ್ಸ್ಗೆ MD ಆಗಿದ್ದಾಗ ಮೈಸೂರು ಲ್ಯಾಂಪ್ಸ್ ಏನಿದೆ ಅದನ್ನು ಮೈಸೂರು ಲ್ಯಾಂಪ್ಸ್ನ ಕಂಪ್ಲೀಟ್ ಸ್ಟೇಟಲ್ಲಿ ಎಲ್ಲ ಕಡೆ ಹೋಗ್ತಾ ಇದ್ದಾಗೂ ಆಲ್ಮೋಸ್ಟ್ ಮೈಸೂರು ಲ್ಯಾಂಪ್ಸಲ್ಲಿ ಒಂದು 2,500 3,000 ಜನಕ್ಕೆ ಕೆಲಸ ಕೊಡ್ತಾರೆ. ಅದು ನಮ್ಮ ಡಿಸ್ಟಿಕ್ ಅವರೇ ಇರ್ತಾರೆ. ಇಲ್ಲಿ ಡಿಸ್ಟಿಕಲ್ಲಿ ಏನಂದರೆ ಅವ್ರ ಬಗ್ಗೆ ಏನಿದೆ ಅಂದರೆ ಅವ್ರು ಯಾವುದೇ ಜಾತಿಗಾಗ್ಬೋದು, ಒಂದು ಕಮ್ಯುನಿಟಿಗಾಗ್ಬೋದು ಸೀಮಿತವಾಗಿದ್ದವರಲ್ಲ, ಎಲ್ಲ ವರ್ಗದವ್ರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲ ಯುವಕರಿಗೂ ಕೆಲಸ ಕೊಡಬೇಕು ಅಂತ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆದಮೇಲೆನೂ ಇಲ್ಲಿ ಆಗದೆ ಇರೋದಕ್ಕೆ ಅಲ್ಲಿ ಮೈಸೂರು ಲ್ಯಾಂಪ್ಸಲ್ಲಿ ಕೆಲಸ ಕೊಡ್ತಾರೆ. ಇದ್ರ ಜೊತೆಯಲ್ಲಿ KMF ಅನ್ನೋದು ಇವಾಗ ನೀವು ನೋಡ್ಬೋದು RL ಜಾಲಪ್ಪ ಹಾಸ್ಪಿಟಲ್ ಪಕ್ಕದಲ್ಲಿ 3 ಎಕರೆನಲ್ಲಿ ಇದ್ದಿದ್ದು ಜಾಗ. ಅದು 3 ಎಕರೆನಲ್ಲಿ KMF ಇರುತ್ತೆ. ಅವತ್ತು ಸನ್ಮಾನ್ಯ M. ವೆಂಕಟಪ್ಪನವರು KMF MD ಆಗಿದ್ದಾಗ ಇವ್ರೇನು ಮಾಡ್ತಾರೆ, ಇಲ್ಲಿ ಬಂದು ಅಪ್ಗ್ರೇಡ್ ಮಾಡ್ತಾರೆ, ಬೆಳಗಾನಹಳ್ಳಿ ಹತ್ರ ಡೈರಿ ಓಪನ್ ಮಾಡ್ತಾರೆ. ಅಲ್ಲಿ ಓಪನ್ ಮಾಡಿದಾಗ ಇವತ್ತು ಅಲ್ಲಿ ಏನು ನಡೀತಾ ಇದೆ, ನಮ್ಮ ರೈತರು ಏನು ಮಾಡ್ತಾ ಇದ್ದಾರೆ, ರೈತ ಮಹಿಳೆಯರು ಏನಾಗ್ತಾ ಇದೆ, ನಮ್ಮ ಸ್ವಾವಲಂಬಿ ಜಿಲ್ಲೆ ಆಗಿರೋದ್ರಿಂದ ನಾವು ಯಾರ ಹತ್ರನೂ ಇಲ್ಲ. ನೀವು ಬೇರೆ ಜಿಲ್ಲೆಗಳೆಲ್ಲ ರೈತರು ಆತ್ಮಹತ್ಯೆ ಮಾಡ್ಕೊತಾರೆ. ನಮ್ಮ ಆತ್ಮಹತ್ಯೆ ಆಗದೆ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ನಮಗೆ ಹಾಲಲ್ಲಿ ಒಂದು ಮಹಿಳೆ ಒಂದು ಹಸು ಇಟ್ಕೊಂಡಿದ್ರೆ 15,000 to 20,000 ಸಂಪಾದನೆ ಆಗ್ತಾಯಿದೆ. ಇವತ್ತು ಆ ಸಂಪಾದನೆ ಆಗ್ತಿರೋದ್ರಿಂದ ಇಲ್ಲಿ ಆತ್ಮಹತ್ಯೆ ತಡೀತದೆ. ಇದಕ್ಕೆ ಮೂಲ ಕಾರಣ ನಾವು ಅವ್ರು ನೆನೆಸ್ಕೊಬೇಕು. M. ವೆಂಕಟಪ್ಪನವ್ರನ್ನಾಗ್ಬೋದು ಮತ್ತು C. ಮುನ್ಸ್ವಾಮಿ ಅವ್ರನ್ನ ಇವ್ರು ನೆನೆಸ್ಕೊಬೇಕಾಗುತ್ತೆ. ಇದ್ರ ಜೊತೆಯಲ್ಲಿ ವಿಕ್ರಾಂತ್ ಟೈರ್ಸಲ್ಲಿ MD ಆಗ್ತಾರೆ. ಒಂದು ಸೆಕೆಂಡ್ ಸರ್, ಅಂದರೆ ತುಂಬ ಜನಗಳಿಗೆ ಅರ್ಥ ಆಗಿರೋದಿಲ್ಲ. ಅಂದರೆ ನೀವು ಹೇಳ್ತಿರೋದು ಕೋಲಾರದಲ್ಲಿ ಹೈನುಗಾರಿಕೆ, ಕೋಲಾರ ಸಿಲ್ಕು ಮತ್ತು ಮಿಲ್ಕ್ ಫೇಮಸ್ಸು. ಸೊ ಅಷ್ಟು ಹೈನುಗಾರಿಕೆಯನ್ನು ತಂದುಕೊಡೋ ಕೊಡುಗೆ ಇರೋದು ಮಲ್ಲೇಶ್ ಬಾಬು ಅವ್ರ ತಂದೆಯವರು. ಹೌದೌದು, ಖಂಡಿತ ಸರ್. ಅವ್ರು KMF ತಂದಿದ್ರಿಂದನೇ ಕೋಲಾರ KMF ತಂದಿದ್ದರಿಂದ ಇವತ್ತು ರಾಜ್ಯದಲ್ಲಿ ಏನಾನ ಇದೆ ಅಂದರೆ ನಾವು ಅತಿ ಹೆಚ್ಚು ಇವತ್ತು 11 ಲಕ್ಷ ಲೀಟ್ರ್ ಹಾಲು ನಾವು ಪ್ರೊಡ್ಯೂಸ್ ಆಗ್ತಾ ಇದ್ದೀವಿ. 11 ಲಕ್ಷ ಲೀಟ್ರು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರದಿಂದ ಆಗ್ತಾ ಇದೆ. ಅತಿ ಹೆಚ್ಚು ಬಿಸ್ನೆಸ್ ಇದೆ. ಬ್ಯಾಂಗ್ಳೂರು ಬಿಟ್ಟು ನಮಗೆ ಬ್ಯಾಂಗ್ಳೂರು ರೂರಲ್ಲಿ ಬಿಟ್ಟು ನಮ್ಗೆ ಅತಿ ಹೆಚ್ಚು ಇವಾಗ ನಮ್ಮ ಕೋಲಾರದ ಇಲ್ಲಿಂದ ಹಲಸೂರವರೆಗೂ ನಮ್ಮದೇ ಇದೆ ಮಾರ್ಕೆಟಿಂಗು. ಚಿಕ್ಕಬಳ್ಳಾಪುರ ಇದೆ, ದೇವನಹಳ್ಳಿ, ಎಲ್ಲ ಡಿಸ್ಟಿಕ್ ನಮ್ಮದೇ ಇದೆ ಮಾರ್ಕೆಟಿಂಗಲ್ಲಿ ಆಗ್ಬೋದು. ಅಲ್ಲಿರೋ ವೆಹಿಕಲ್ಸ್ ಇಟ್ಕೊಂಡಿರೋ ಟೆಂಡರ್ದಾರರು ಇರ್ಬೋದು, ಸುಮಾರು ನಮಗೆ ಗೊತ್ತು. ಏನಿಲ್ಲ ಅಂದ್ರೆ KMF ಇಂದ ಒಂದು 5,000 to 6,000 ಕುಟುಂಬ ಜೀವನ ಮಾಡ್ತಾಯಿದೆ. ಇವತ್ತು ಅವ್ರು ನೆನೆಸ್ಕೊಬೇಕಾಗುತ್ತೆ. ಅದು ಬಿಟ್ಟು ನಮಗೆ ಇಲ್ಲಿ ಲೋಕಲಲ್ಲಿ 5,000-6,000 ಜನ ಅಲ್ಲಿ KMF ಅಲ್ಲಿ ಎಂಪ್ಲಾಯೀಸು ಮತ್ತು ವೆಹಿಕಲ್ಸ್ ಅವ್ರನ್ನ ಮಾಡ್ತಾಯಿದ್ರು. ಹಾಲು ತಂದು ಆಗ್ತಾ ಇದ್ದಾರಲ್ಲ, 11 ಲಕ್ಷ ಲೀಟ್ರ್ ಹಾಲು ಯಾರು ಪ್ರೊಡ್ಯೂಸ್ ಮಾಡಿ ಆಗ್ತಾ ಇದ್ದಾರೆ ಅವ್ರು ಎಲ್ಲರಿಗೂ ಮನೆಗೆ ಇವತ್ತು ನಮಗೇನು ಅವ್ರು ಕೊಡೋ ಅಕ್ಕಿ ಬೇಕಾಗಿಲ್ಲ, ಅವ್ರು ಕೊಡೋ ರಾಗಿ ಬೇಕಾಗಿಲ್ಲ ಸರ್, ಹಾಲಿಗೆ ಪ್ರೋತ್ಸಾಹ ಧನ ಅಂತ ಕೊಡಬೇಕು. ಇವತ್ತು ಈ ರೇಟಲ್ಲಿ ಇದ್ಕೊಂಡು ನಾವು ಕಂಪ್ಲೀಟ್ ಇಲ್ಲಿ ನಮಗೆ ವಾಟರ್ ಸೋರ್ಸ್ ಕಡಿಮೆ ಇದೆ, ಅಲ್ಲಿಗೂ ನಾವು ವಾಟರ್ ಒಂದು ಫೀಡಿಂಗಲ್ಲೇ ಮಾಡ್ಕೊತಾ ಇದ್ವಿ. ಈ ವಾಟರ್ ಫೀಡಿಂಗ್ ಏನಾಗಿ ನಮಗೆ ಗ್ರೀನ್ ಫೀಡಿಂಗಲ್ಲಿ ಬೇರೆ ಇರುತ್ತೆ. ಇವಾಗ ಗ್ರಾಸ್ ಲ್ಯಾಂಡ್ ಅದು ಇದೆಲ್ಲ ಇದ್ದರೆ ಗ್ರೇಯಿಂಗ್ ಬಿಡ್ತೀರಿ. ಇಲ್ಲ ಇದು ನಮ್ಮ ಬಯಲು ಸೀಮೆ ಜಾಗ, ಬರ್ಡ್ನೆಲ್ಲ ಇಲ್ಲಿ ನಾವು ಫೀಡ್ ಹಾಕಿ ಇನ್ನೊಂದು ಹಾಕಿ ಎಲ್ಲ ಹಾಕೊಂಡು ನಮಗೆ ಪ್ರೊಡಕ್ಷನ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗಿದೆ. ಅಲ್ಲಿಗೂ ಬಿಟ್ಟಿಲ್ಲ ನಾವು. ಅಗ್ರಿಕಲ್ಚರಲ್ಲಿ ಇದೇ ಥರ ಇದೆ. ಇವಾಗ ನಾವು 1,200-1,300 ಅಡಿ ಬೋರ್ವೆಲ್ ಹಾಕಿ ಕೊರಿಸ್ತಾ ಇದ್ರಿ. ಬೇರೆ ಕಡೆ ಎಲ್ಲ 300-400 ಅಡಿ ಇದೆ. ಅವತ್ತು ನಾವು ಇಲ್ಲಿ ಕಮರ್ಷಿಯಲ್ ಕ್ರಾಪ್ ಟೊಮೆಟೊ ಆಗ್ಬೋದು, ಕ್ಯಾಪ್ಸಿಕಮ್ ಆಗ್ಬೋದು, ಕ್ಯಾಬೇಜ್ ಆಗ್ಬೋದು, ಗೋಬಿ ಆಗ್ಬೋದು, ಇವೆಲ್ಲ ಮಾಡ್ತಾರೆ. ನಮ್ಮ ಡಿಸ್ಟಿಕಲ್ಲೇ ಫೇಮಸ್ ಇದೆ. ವರ್ಲ್ಡ್ ವೈಡ್ ಸಪ್ಲೈ ಕೊಡ್ತಾ ಇದ್ರಿ. ಇನ್ನೂ ಹೆಚ್ಚಾಗಿ ಹೇಳಬೇಕಂದ್ರೆ ನಮ್ಮ ಜಿಲ್ಲೆ ಬಗ್ಗೆ ಹಾಲು ಆಗ್ಬೋದು ಮತ್ತು ರೇಷ್ಮೆ ಆಗ್ಬೋದು. ರೇಷ್ಮೆಯಲ್ಲಿ ಅಪಾರವಾಗಿರೋ ಕೊಡುಗೆ ನಮ್ಮ ಜಿಲ್ಲೆಯಿಂದ ಕೊಟ್ಟಿದ್ದಾರೆ. ರೇಷ್ಮೆನಲ್ಲಿ ಬೆಳೆಯೋದು ನಾವಿದ್ರಿ. ಮತ್ತು ಮಾವು ಅಷ್ಟೇ. ಇವತ್ತಿನವರೆಗೂ ನಮಗೆ ಮಾವು ಸಂಸ್ಕರಣಾ ಘಟಕ ಆಗಲಿಲ್ಲ. ಅದಕ್ಕೆ ಬಗ್ಗೆ ಬಂದಾಗ ಲಾಸ್ಟ್ ಟೈಮ್ ಕುಮಾರಣ್ಣ ಅವರು ಯಡಿಯೂರಪ್ಪ ಅವ್ರ ಗೌರ್ಮೆಂಟ್ ಇದ್ದಾಗ ಇದ್ರ ಬಗ್ಗೆ ಪ್ರಸ್ತಾವನೆ ಆಗಿತ್ತು, ಇದು ಮಾಡಬೇಕು ಅಂತಿತ್ತು. ಮತ್ತೆ ಅದನ್ನು ಕೈ ಬಿಟ್ಟರು ಈ ಸರ್ಕಾರ ಬಂದಮೇಲೆ. ಈ ಹಿಂದೆ ಏನಾಗಿದೆ, ಈಗ ಏನನ್ನ ಬಂದಿದೆ ಅಂದರೆ ಫಸಲ್ ವಿಮಾ ಯೋಜನೆ ಏನು ಕೊಡ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರು ಕೊಡ್ತಾ ಇರೋದು 2,000 ರೂಪಾಯಿ ಕಾಸು ನೇರವಾಗಿ ರೈತನ ಅಕೌಂಟ್ಗೆ ಹೋಗುತ್ತೆ. ಅದು ರೈತನ ಅಕೌಂಟ್ಗೆ 3 ಬಾರಿ ಬರೋದ್ರಿಂದ ಅವರಿಗೆ ಕರೆಕ್ಟಾಗಿ ಬೆಳೆ ಟೈಮಲ್ಲೋ, ಲಾಸ್ ಆಗಿರೋ ಟೈಮಲ್ಲೋ, ಇಲ್ಲ ಲಾಭ ಟೈಮಲ್ಲೋ ಅವ್ರಿಗೆ ಒಂಥರ ಇವಾಗ ಏನಂದರೆ ಉತ್ತೇಜನ ಕೊಟ್ಟಂಗೆ ಆಗುತ್ತೆ. ನಾವು ಅವ್ರ ಹತ್ರ ರೈತರಿಂದ ಬರೀ ಪಡಿತಾನೆ ಇದ್ದಾರೆ ಎಲ್ಲರೂ, ರೈತರಿಗೇನು ಕೊಡೋಕ್ಕಾಗ್ತಾಯಿಲ್ಲ. ಈಗ ಜನ ಹೇಳ್ಬೋದು 2,000 ಕೊಟ್ಟರೆ ಏನು ಬರುತ್ತೆ ಅಂತ. 2,000 3 ಸರಿ ಕೊಡ್ತಾರೆ. ಇವಾಗ ಬೆಳೆ ಅವ್ರ ಹತ್ರ 2,000 ಇದೆ ಅಂದಾಗ ಆ ರೈತನಿಗೆ ಒಂಥರ ಧೈರ್ಯ ಇರುತ್ತೆ, ಸರ್ಕಾರ ನಮಗೆ ಬರುತ್ತೆ ಅಂತ. ಆ 2,000 ಇವಾಗ ಇನ್ಸೂರೆನ್ಸ್ ಇರ್ಬೋದು, ಕ್ರಾಪ್ ಇನ್ಸೂರೆನ್ಸು, ಕ್ರಾಪ್ ಲೋನ್ಸ್ ಎಲ್ಲ ಮಾಡಿರ್ತಾರೆ, ಅದು ಕೊಡ್ಬೋದು. ಮತ್ತು ಈಗ ಕುಮಾರಣ್ಣ ಅವರು ಲಾಸ್ಟ್ ಟೈಮ್ ಬಂದಾಗ ನೀವೇ ನೋಡಿದ್ರೆ ಎಲ್ಲಿ ಇಲ್ಲ, ಫಸ್ಟ್ ಟೈಮ್ ಏನನ್ನ ಮಾಡಿದ್ದು ರೈತರ ಸಾಲ ಮನ್ನಾ ಮಾಡಿದ್ರೆ ಕುಮಾರಣ್ಣ ಅವರೇ ಮಾಡಿದ್ದು. 2 ಬಾರಿ ಆದಾಗೂ ಮಾಡಿದ್ದಾರೆ.
ಇದ್ರ ಜೊತೆ ನೀರಾವರಿಗೆ ಅತಿ ಹೆಚ್ಚು ಕೊಟ್ಟಿದ್ದಾರೆ. ಇವಾಗ ಸನ್ಮಾನ್ಯ ದೇವೇಗೌಡರು ಈ 93 ವಯಸ್ಸಿನಲ್ಲಿ ಕೂಡ ಮೊನ್ನೆ ರಾಜ್ಯಸಭಾನಲ್ಲಿ ಸೆಷನಲ್ಲಿ ನೀವೇ ನೋಡಿದ್ದೀರಿ, ಅವ್ರು ಕೇಳ್ಕೊತಾ ಇದ್ದಾರೆ ಯಾವ್ದು ನೀರಲ್ಲಿ ಪಕ್ಷ ಭೇದ ಬಿಟ್ಬಿಡಿ, ಏನೂ ಬಿಟ್ಬಿಡಿ, ದೇಶಕ್ಕೆ ಎಲ್ಲರಿಗೂ ಬೇಕು ನೀರು, ಕುಡಿಯೋ ನೀರು ಕೊಡಿ, ರೈತರಿಗೆ ಅನುಕೂಲ ಮಾಡಿಕೊಟ್ರೆ ದೇಶಕ್ಕೆಲ್ಲ ಅನ್ನ ಹಾಕ್ತಾರೆ, ನಾವು ಯಾರ ಹತ್ರನೂ ಕೈ ಚಾಚೋಸ್ತಿರಲ್ಲ, ರೈತರಿಗೆ ಕೊಡ್ತಾರೆ ಅಂತಿದೆ. ಇದ್ರ ಜೊತೆಯಲ್ಲಿ ನರೇಂದ್ರ ಮೋದಿ ಅವ್ರಿಗೂ ಸಪೋರ್ಟ್ ಏನಿದೆ ಇವೆಲ್ಲ ಮರ್ಜ್ ಆಗೋದ್ರಿಂದ ನಮ್ಮ ಪರವಾಗಿ ಜನ ಅತಿ ಹೆಚ್ಚು ಜನ ನಮ್ಮ ಪರವಾಗಿ ಒಲವು ತೋರಿಸ್ತಾ ಇದ್ದಾರೆ. ಇದೇನಾಗ್ತದೆ, BJP ಆ್ಯಂಡ್ JDS ಇಬ್ಬರೂ ಸೇರಿ ಏನು ಪರ್ಸೆಂಟೇಜ್ ಆಫ್ ವೋಟ್ ತೆಗಿತಾ ಇದ್ದೀರೋ ನಾವು ಡಿವೈಡ್ ಆಗ್ತಾ ಇದ್ದೀರಿ, ಅವ್ರು ರೂಲ್ ಮಾಡ್ತಾ ಇದ್ದಾರೆ. ಈ ಡಿವೈಡ್ ಆ್ಯಂಡ್ ರೂಲ್ ಏನು ಬ್ರಿಟಿಷರ್ಸಿಂದ ಬಂದಿದೆಯೋ ಇದು ಇವತ್ತು ಇರೋದು ಒಂಥರ ಫಾರಿನ್ ಪಾರ್ಟಿ ಇದ್ದಂಗೆ ಇದೆ, ಅವ್ರ ಕಡೆಯಿಂದ ಹೋಗ್ತಾ ಇದೆ ಅಷ್ಟೇ ಸರ್. ಸರ್, ಇನ್ನೊಬ್ರು ಕಾಂಗ್ರೆಸ್ ಕಾರ್ಯಕರ್ತನ ಮಾತಾಡ್ಸಿದ್ವಿ ಬೆಳಗ್ಗೆ. ಅವ್ರು ಏನು ಹೇಳಿದ್ರು ಅಂದರೆ, ಇಬ್ಬರ ಜಗಳ ಅವನಿಗೆ ಲಾಭ, ಗ್ರೌಂಡ್ ಲೆವೆಲಲ್ಲಿ JDS ಮತ್ತು BJP ಅವ್ರು ಒಂದಾಗಲ್ಲ, ಅವರು ಕೂಡ ಇನ್ನು ಯಾರು ಓಟ್ರು ಇತ್ತೋ ಆ JDS ಅವರು ನಮಗೆ ಓಟ್ ಹಾಕ್ತಾರೆ ನೋಡ್ಕೊಳ್ಳಿ ಅಂತ ಸ್ವಲ್ಪ ಜನ ಏನು ಹೇಳ್ತೀರಾ ಸರ್? ಈ ಥರ ಏನಂದರೆ, ಇದು BJP ಆ್ಯಂಡ್ JDSಗೆ ಸಾಂಪ್ರದಾಯಿಕವಾಗಿ ಇವತ್ತಿಂದೆಲ್ಲ ಬಿಫೋರ್ ನಮಗೆ ಬುದ್ಧಿ ಬರೋಕ್ಕೆ ಮುಂಚೆಯಿಂದನೂ ಎದುರಾಳಿ ಅಂದರೆ ಕಾಂಗ್ರೆಸ್ ಇರುತ್ತೆ. ಈ ಕಾಂಗ್ರೆಸ್ ಏನಾಗ್ತದೆ, BJP ಮತ್ತು JDS ಅಲ್ಲಿ ಆಗೋ ಜಗಳದಿಂದ ಇಡೀ ರಾಜ್ಯದಲ್ಲೇ ಆಗ್ಬೋದು, ದೇಶದಲ್ಲೇ ಆಗ್ಬೋದು ಲಾಭ ಪಡೆಯುವಂಥ ಪಕ್ಷ ಆಗಿದೆ. ಇದು ಇವ್ರೇನು ಮಾಡ್ತಾರೆ, ಇವ್ರು 26 ಪಕ್ಷಗಳು 28 ಪಕ್ಷ ಒಂದಾಗಿ ಹೊಡೆದಾಟ ಮಾಡಿ ನಮ್ಗೆ ಯಾರು PM ಕ್ಯಾಂಡಿಡೇಟೇ ಇಲ್ಲದೇ ಇರೋಂಥ ಟೈಮಲ್ಲಿ ಅವ್ರು ಬಂದು ಇನ್ನೊಂದು ಪಕ್ಷದ ಬಗ್ಗೆ ಮಾತಾಡೋಕ್ಕಾಗಲ್ಲ. ಇವಾಗ NDA ಆ್ಯಂಡ್ UPL ನೀವೇ ನೋಡ್ಬೋದು, UPNಲ್ಲಿ ಏನಿದೆ, ಯಾರಿದ್ದಾರೆ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡ್ಕೊಂಡಿದ್ದಾರಾ? ಇಲ್ಲ. ಈಗ ನಮ್ಮ ಜಿಲ್ಲೆಯವರೇ AICC ಅಧ್ಯಕ್ಷರಾಗಿ ನಮ್ಮ ರಾಜ್ಯದವರು ಅವರು ಕೊಡ್ಬೋದಾಗಿತ್ತಲ್ಲ. ಅವ್ರ ಹೆಸರನ್ನ ಮಮತಾ ಬ್ಯಾನರ್ಜಿ ಪ್ರಸ್ತಾಪ ಮಾಡಿದಾಗ ಅಲ್ಲೇ ಹೊಡೆದೋಯ್ತು ಅವ್ರದ್ದು. ಇನ್ನು ಎಲ್ಲಿದೆ ಸರ್ ಒಗ್ಗಟ್ಟು? ಅಲ್ಲಿ ಬರೋದಕ್ಕೆ ಚಾನ್ಸ್ ಇಲ್ಲ. ಅದರಲ್ಲಿ ನಮ್ಮ ಜಿಲ್ಲೆನಲ್ಲಿ ಏನಾಗಿದೆ ಅಂತ ಹೈಲೈಟ್ ಕೇಳೋದಕ್ಕೆ ಹೋದರೆ, ಇವತ್ತೇ ಆಗಿದ್ದು ನಾಮಿನೇಷನ್ಸಲ್ಲಿ ಏನೇ ಮಾಡಿದ್ದಾರೆ ಅಂದರೆ 2 ಬಣ ಹೋಗಿ ಸಪ್ರೇಟಾಗಿ ನಾಮಿನೇಷನ್ ಫೈಲ್ ಮಾಡ್ತಾರೆ. ಓಕೆ, ಒಂದು ಬಣ ಹೊರಗಡೆ ಬಂದಮೇಲೆ ಇನ್ನೊಂದು ಬಣ ಹೋಗ್ತಾರೆ. ಇವಾಗ ವೋಟ್ ಹಾಕೋವಾಗ ಅವ್ರ ಬಣ ಅವ್ರು ವೋಟ್ ಹಾಕ್ಲಿ ಅಂತ ಅವರು, ಇವ್ರ ಬಣ ವೋಟ್ ಹಾಕ್ಲಿ ಅಂತ ಅವರು. ಅದು ಹೇಗಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್? 2 ಬಣ ಯಾವ ರೀತಿ ಸರ್? ಈಗ ಕೋಲಾರಲ್ಲಿ 7 ಬಾರಿ ಸಂಸದರಾಗಿದ್ದಂಥ KH ಮುನಿಯಪ್ಪನವರಿದ್ದರು. ಅವ್ರು 8ನೇ ಬಾರಿ ಕಾಂಗ್ರೆಸ್ ಮತ್ತು JDS ಅಲಯನ್ಸಲ್ಲಿ ನಿಲ್ತಾರೆ. 8 ಸರಿ ನಿಂತಾಗೂ ಯಾವತ್ತೂ ಅವ್ರು 5 ಲ್ಯಾಕ್ ವೋಟ್ ರೀಚ್ ಆಗಿರಲಿಲ್ಲ. ಓಕೆ, ಲಾಸ್ಟ್ ಟೈಮ್ ಏನಾಗುತ್ತೆ, 2019 ಎಲೆಕ್ಷನಲ್ಲೇ ಫಸ್ಟ್ ಟೈಮ್ ಅವ್ರು 5 ಲ್ಯಾಕ್ಸ್ ವೋಟ್ ರೀಚ್ ಆಗಿದ್ದಾರೆ ಬಿಕಾಸ್ ಆಫ್ JDS. JDSಯಿಂದ ರೀಚ್ ಆದರು. ಅದರಲ್ಲಿ JDS 2 ಭಾಗ ಆಗಿದ್ದ, ಒಂದು ಭಾಗ JDS ಹೋಗಿ ಮುನ್ಸಾಮಣ್ಣ ಅವ್ರು ಸಪೋರ್ಟ್ ಮಾಡ್ತಾರೆ, BJP ಕಡೆಗೆ ಹೋಗುತ್ತೆ, ಇನ್ನೊಂದು ಭಾಗ ಈ ಥರ ಆಗುತ್ತೆ. ಯಾಕಂದರೆ JDS ಕ್ಯಾಂಡಿಡೇಟ್ ಇರಲಿಲ್ಲ. ಇವಾಗ ಅದನ್ನು ಅರ್ಥಕೊಂಡು ಇಲ್ಲಿ ಲೋಕಲಲ್ಲಿ ಸರ್ವೆ ಮಾಡಿ ಎಲ್ಲ ಮಾಡಿದಾಗ, ಎಲ್ಲ ಪಾರ್ಟಿ ಕಡೆಯಿಂದನೂ ನೋಡಿದಾಗ JDS ಅವರು ಇಂಟರ್ನಲ್ಲಾಗಿ ಸರ್ವೆ ಮಾಡಿದರು, BJP ಅವರು ಮಾಡಿದಾಗ NDA ಅಲಯನ್ಸ್ ಆಗಿರೋದ್ರಿಂದ ನಮ್ಗೆ ಇಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇರೋದ್ರಿಂದ ಇಲ್ಲಿ ನಮಗೆ ಒಂದು ಸೀಟ್ ಕೊಡಬೇಕು ಅಂತ ಲೋಕಲಲ್ಲಿ ಮಲ್ಲೇಶ್ ಬಾಬು ಅವರು 2 ಬಾರಿ ಸೋತಿರ್ತಾರೆ. ಕೆಲವೇ ಹಂತದಲ್ಲಿ ಈ ಲಾಸ್ಟ್ ಟೈಮ್ ನಮಗೆ ನೋಡ್ಬೋದು 2100 ವೋಟಲ್ಲಿ ಸೋತಿದ್ದಾರೆ ಬಂಗಾರಪೇಟೆ ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಅದ್ರ ಬಿಟ್ಟು ಅವರು ತಾಯಿಯವರು 3 ಬಾರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿರ್ತಾರೆ. ಅದರಲ್ಲಿ 2 ಟರ್ಮ್ ಸುಮಾರು ಒಂದು 8 ರಿಂದ 10 ವರ್ಷದ ಕಾಲ ಅಧ್ಯಕ್ಷರಾಗಿರ್ತಾರೆ 2 ಜಿಲ್ಲೆಗೆ. ಮತ್ತು ನಮ್ಮ ಜಿಲ್ಲೆ ಡಿವೈಡ್ ಆದಮೇಲೆ 1 ಬಾರಿ ಅಧ್ಯಕ್ಷರಾಗಿರ್ತಾರೆ. 2 ಬಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಂಥವ್ರು. ಅವರು ಜಿಲ್ಲೆಯಲ್ಲೆಲ್ಲ ಪರಿಚಯಿಸಿದ್ದಾರೆ. ವೆಲ್ ಎಜುಕೇಟೆಡ್ ಫ್ಯಾಮಿಲಿ. ಇವಾಗ ಅವ್ರ ಅಣ್ಣ ಆಗಿರ್ಬೋದು, ಮತ್ತು ಅವರು ಅಕ್ಕ ಅವರಾಗಿರ್ಬೋದು, ಮತ್ತು ಇವರಾಗಿರ್ಬೋದು, ಇವ್ರ ವೈಫ್, ಇವ್ರು ಎಲ್ಲರೂ ಮನೇಲೆಲ್ಲ ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ಇವ್ರಿಗೇನು ಅಂತಲ್ಲ, ಇವ್ರಿಗೆ ರಾಜಕೀಯದಲ್ಲಿ ಬಂದು ದುಡ್ಡು ಮಾಡಬೇಕು ಅಂತಲೂ ಇಲ್ಲ, ರಾಜಕೀಯದಲ್ಲಿ ಬಂದ್ಬಿಟ್ಟು ಹೆಸರು ಮಾಡಿಕೊಂಡು ಇನ್ನೊಂದು ಹೋಗ್ಬೇಕಂತ ಆಲ್ರೆಡಿ ಹೆಸರಿದೆ. ಅವ್ರಿಗೆ ಆಗಿರುವಂಥ ಓನ್ ಬಿಸ್ನೆಸ್ಸಸ್ ಇದೆ. ಎಲ್ಲ ನೋಡ್ಕೊಂಡಿದ್ರು ಜನಕ್ಕೆ ಏನೋ ಒಂದು ಸರ್ವಿಸ್ ಕೊಡಬೇಕು ನಮ್ಮ ಕಡೆಯಿಂದ ಅಂತ ಅವ್ರ ಕಾಲದಿಂದನೂ ಇದ್ದರೆ. ಇದು ನಮ್ಮ C ಮುನ್ಸ್ವಾಮಿ ಅವ್ರು ಏನು ಕೇಳಿದ್ರು, ನೀವು ಮಲ್ಲೇಶ್ ಬಾಬು ಅವ್ರ ತಂದೆಯವರು ಅವ್ರನ್ನ ಎಷ್ಟೋ ಜನ ಬಂದು ಪ್ರೇರೇಪಿಸ್ತಾಯಿದ್ರು ಕೋಲಾರ ಜಿಲ್ಲೆಯಿಂದ. ನಾವು ಸಣ್ಣ ಮಕ್ಕಳಿದ್ದಾಗಿಂದ ಕೇಳ್ತಾಯಿದ್ರು, ಇಲ್ಲ ಈ ಸರಿ ಇವ್ರು MP ನಿಲ್ತಾರೆ, ಇವ್ರು MP ನಿಲ್ತಾರೆ, ಇವರು ಆಕ್ಸಿಡೆಂಟಾಗಿ ಅವರು ಕಾಲವಾಗಿದ್ದರಿಂದ ಈ ಥರ ಆಯಿತು. ಅದಾದ ನಂತರ ನಮ್ಮ ಮಂಗಮ್ಮ ಮುನ್ಸ್ವಾಮಿ ಅವರು ನಿಲ್ತಾರೆ, ಮಲ್ಲೇಶ್ ಅವ್ರ ತಾಯಿಯವರು. ನಿಂತಾಗೂ ಅಷ್ಟೇ 15 ರಿಂದ 16 ಸಾವಿರ ವೋಟಲ್ಲಿ MP ಸೋಲ್ತಾರೆ. ಫಸ್ಟ್ ಟೈಮ್ BJPನಲ್ಲಿ ನಿಲ್ತಾರೆ, ಕಂಟೆಸ್ಟ್ ಮಾಡಿರ್ತಾರೆ, ಅವತ್ತು ಸೋಲ್ತಾರೆ. ಅವತ್ತೂ ಅಷ್ಟೇ ಸರ್, ಇದೇ ಥರ ಡಿವೈಡ್ ಆಗಿ 4 ಜನ ನಿಂತಿರ್ತಾರೆ. 4 ಫೈಟ್ ಆಗುತ್ತೆ. ಜನತಾದಳ 2 ಜನ ಇರುತ್ತೆ, ಕಾಂಗ್ರೆಸ್ ಒಂದು ಇರುತ್ತೆ. BJPಯಿಂದ ಫಸ್ಟ್ ಟೈಮ್ ನಿಂತು ಫಸ್ಟ್ ಟೈಮ್ BJPಗೆ 3 ಲಕ್ಷ ವೋಟ್ ತಂದು ಕೊಟ್ಟಿದ್ದಂಥ ಉದಾಹರಣೆ ಏನಾಗಿದೆ ಅಂತಂದರೆ, ಅದಾದ ನಂತರ ವೀರಯ್ಯನವ್ರು ಬರ್ತಾರೆ, ಆಮೇಲೆ ನಾರಾಯಣ ಸ್ವಾಮಿ ಅವ್ರು ನಿಲ್ತಾರೆ, ಮತ್ತು ಮುನ್ಸಾಮಣ್ಣವ್ರು ಬಂದು ಇವಾಗ ಗೆದ್ದಿರ್ತಾರೆ. ಈ ಥರ ಬಿಲ್ಡಪ್ ಆಗಿದೆ. ನಮಗೆ ಮೂಲ ಆವತ್ತಿಂದ BJP ಅವ್ರ ಜೊತೆ ನಮ್ಮ ಒಡನಾಟ ಚೆನ್ನಾಗೇ ಇದೆ. ನಮಗಿಲ್ಲಿ ಅವ್ರ ಹತ್ರ ಒಳ್ಳೆ ಅನುಬಂಧದಲ್ಲಿ ಇದ್ದೀವಿ ನಾವು. ಸರ್, ಇವಾಗ ಮೋದಿ ಅವ್ರನ್ನ ಹೇಗಾದರೂ ಮಾಡಿ ಸೋಲಿಸ್ಬೇಕಂತ ಅಪೋಸಿಷನ್ ಪಾರ್ಟಿಗಳೆಲ್ಲ ಒಂದಾಗಿದೆ. ಓಕೆನಾ? ರಾಹುಲ್ ಗಾಂಧಿ ಅವರು ಕೂಡ ಯೂತ್ ಇದ್ದಾರೆ. ಇವಾಗ ಇನ್ ಕೇಸ್ INDA ಕೂಡ ಅಧಿಕಾರಕ್ಕೆ ಬಂದರೆ ಮ್ಯಾಕ್ಸಿಮಮ್ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ಬೋದು. ಯಾಕೆ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಚಾನ್ಸ್ ಕೊಡಬಾರ್ದು ಅನ್ಸುತ್ತೆ ಸರ್? ಈಗ ನಮ್ಮ ಹತ್ರ ಆಪ್ಷನ್ ಇದೆ, ಇನ್ನೊಂದಿದೆ ಅಂದಾಗ ನಾವು ಯೋಚನೆ ಮಾಡಬೇಕು ಸರ್. ಇಲ್ಲಿ ಆಪ್ಷನ್ನೇ ಇಲ್ಲದೆ ಇರೋದ್ರಿಂದ ಯಾರೋ ಒಬ್ಬರು ಕರೆಕ್ಟಾಗಿ ನಡ್ಸ್ಕೊಂಡು ಹೋಗ್ತಾ ಇರೋರು ಇದ್ದಾರೆ, ಅವ್ರಿಗೆ ಜನ ಬೆಂಬಲ ಇದೆ, ಎಲ್ಲರೂ ಇದ್ದು ದೇಶ ಎಲ್ಲ ಒಂದು ಕಡೆ ಹೋದಾಗ ನಾವು ಅದ್ರ ವಿರುದ್ಧವಾಗಿ ಹೋಗೋದು ತಪ್ಪಾಗುತ್ತೆ. ಓಕೆ, ದೇಶ ಎಲ್ಲ ಒಂದು ಕಡೆ ಹೋಗಿ ಮೋದಿ ಅಂದಾಗ ನಾವು ಅವ್ರ ಜೊತೆಲಿ ಕೈ ಜೋಡಿಸ್ಬೇಕು. ಇಲ್ಲ ನಮ್ಮ ಕೈಯಲ್ಲಿ ಅವರು ತಪ್ಪು ಮಾಡಿದಾಗ ಕೈ ಕೇಳೋಣ, ಅವ್ರು ಏನೂ ತಪ್ಪು ಮಾಡಿಲ್ಲ, ಕರಪ್ಷನಲ್ಲಿ 0 ಇದೆ,
ಡೆವಲಪ್ಮೆಂಟ್ ನೀವೇ ನೋಡ್ತಾ ಇದ್ದೀರಿ, ಎಲ್ಲರಿಗೂ ಪ್ರಪಂಚಕ್ಕೆ ಗೊತ್ತಿರೋ ಅಂಥದ್ದೇ. ಇವತ್ತೇನು ವರ್ಲ್ಡ್ ವೈಡಲ್ಲಿ ಇಂಡಿಯಾ ಅಂತ ಗುರುತ್ತಾ ಇದೆ ಅಂದಾಗ ನೆಕ್ಸ್ಟ್ ನೋಡಿದ ತಕ್ಷಣ ನಮ್ಮ PM ನರೇಂದ್ರ ಮೋದಿ ಅವರು ಅಂತ, ಅದು ನಮ್ಮನ್ನು ಗುರುತಿಸ್ದಂಗೆ, ನನ್ನನ್ನು ವೈಯಕ್ತಿಕವಾಗಿ ನನ್ನ ಕಂಟ್ರಿನ ನನ್ನನ್ನು ಹೆಸರಲ್ಲಿ ಗುರುತಿಸ್ದಂಗೆ ನಾವು ಖುಷಿ ಪಡಬೇಕು, ಆ ಥರ ನಾವು ಇರಬೇಕು ಸರ್. ಸರ್, ಕಾಂಗ್ರೆಸ್ನ ಒಬ್ಬ ಸಂಸದರು ದೇಶ ಒಡೆಯೋ ಮಾತು ಹೇಳಿದರು, ಏನು ಹೇಳ್ತೀರಾ ಸರ್? ಸರ್, ಈಗ ದೇಶ ಒಡೆಯೋದು, ಪ್ರಾಂತ ಒಡೆಯೋದು ಅಂತ ಹೇಳಿದ್ರೆ ಇದು ರಾಜರ ಕಾಲದಲ್ಲಿ ಯಾವಾಗೋ ಇತ್ತು ಅಂದಾಗ ಬಾಳೆಗಾರಿಕೆ ಅದೆಲ್ಲ ಇರುತ್ತಲ್ಲ, ಅದೆಲ್ಲ ತಪ್ಪು ಸರ್. ಅದು ಎಲ್ಲರೂ ಸಮಾನವಾಗಿರಬೇಕು. ದೇಶ ಅಂದರೆ ಒಂದು, ರಾಜ್ಯ ನಮಗೂ ನಮ್ಮ ರಾಜ್ಯದ ಬಗ್ಗೆ ಹೆಮ್ಮೆ ಇದೆ. ನಾವು ಕರ್ನಾಟಕದವರೇ, ಅದಾದ ನಂತರ ಭಾರತದವರು ಒಂದು ಬರುತ್ತೆ. ಏನನ್ನ ಇರಲಿ, ಕರ್ನಾಟಕದ ಪಾಲು ಏನಿದೆಯೋ ಅದು ಬರ್ತಾ ಇರುತ್ತೆ, ಅದು ಮಾಡ್ತಾ ಇದ್ದಾರೆ. ಎಲ್ಲನೂ ಪಕ್ಕದಲ್ಲಿರೋವಂಥವ್ರು ಇರಬೇಕು. ಇವಾಗ ಕರ್ನಾಟಕನಲ್ಲಿ ಇವತ್ತು ಬೆಂಗಳೂರಲ್ಲಿ ನಾವು ಹೈಯೆಸ್ಟು ರೆವಿನ್ಯೂ ಜನ್ರೇಟ್ ಆಗುತ್ತೆ, ಟ್ಯಾಕ್ಸ್ ಬರುತ್ತೆ, ಎಲ್ಲ IT BT ಇದೆ ನಂತರ ಎಷ್ಟು ಎಲ್ಲ ಸ್ಟೇಟಲ್ಲಿ ಆಲ್ ಓವರ್ ಇಂಡಿಯಾನಲ್ಲಿರೋರೆಲ್ಲ ಬಂದು ಬೆಂಗಳೂರಲ್ಲಿದ್ದಾರೆ. ಅವ್ರನಿಂದ ತಾನೇ ಜಮೀನು ರೇಂಜೆಟ್ ಆಗ್ತದೆ. ಅದರಿಂದ ಎಲ್ಲ ಕಡೆನೂ ಹೋಗಬೇಕು. ಇನ್ಕಮ್ ಬರೋದು ಎಲ್ಲ ಕಡೆಯಿಂದ ಬರಲಿ, ಖರ್ಚು ನಮಗೆ ಮಾಡಬೇಕು ಅನ್ನೋದು ತಪ್ಪಾಗುತ್ತೆ. ಈ ಥರ ಮಾತಾಡ್ಕೊಡ್ತು. ದೇಶ ಎಲ್ಲ ಒಗ್ಗಟ್ಟಾಗಿರ್ಬೇಕು ಸರ್. ಓಕೆ, ಒಟ್ಟಾರೆಯಾಗಿ ಏನು ಹೇಳ್ತೀರಾ ಸರ್? ನರೇಂದ್ರ ಮೋದಿ ಅವರ ಏನು ಇಷ್ಟ ಆಯಿತು ಸರ್ ಲಾಸ್ಟ್ 10 ಇಯರ್ಸಲ್ಲಿ? ಸರ್, ಇದು ನರೇಂದ್ರ ಮೋದಿ ಅವ್ರ ಸಾಧನೆ ಹೇಳೋಕ್ಕಾದ ಹಲವಾರು ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಇನ್ನೊಂದು ಏನು ಅಂದರೆ, ನೀವು ಇವತ್ತು ಗಮನಿಸ್ಬೋದು, ನಮ್ಮ ಕ್ರಿಕೆಟ್ ಗಾಡ್ ಸಚಿನ್ ತೆಂಡೂಲ್ಕರ್ ಅವರು ಮೊನ್ನೆ ಹೋಗ್ತಾರೆ ಕಾಶ್ಮೀರಕ್ಕೆ ಹೋದಾಗ ಅಲ್ಲಿ ರೋಡಲ್ಲಿ ಕ್ರಿಕೆಟ್ ಆಡ್ತಾ ಇರ್ತಾರೆ ಚಿಕ್ಕ ಮಕ್ಕಳು, ಅವ್ರ ಜೊತೆಲಿ ಕ್ರಿಕೆಟ್ ಆಡ್ತಾರೆ. ಇವತ್ತು ಆ ಥರ ಇದೆ. ಟೂರಿಸಮ್ ಹೋಗ್ಬೋದು, ನೀವೆಲ್ಲನ ಹೋಗಿ ನೋಡಿ. ಇವತ್ತು ಕಾಶ್ಮೀರಲ್ಲಿ ನಾವು ಇದೇ ಮುಸಲ್ಮಾನ್ ಬಂದವರು ಹೇಳಿದ್ದಾರೆ, ನಮ್ಮ ಟೂರಿಸಮ್ ಇಂಪ್ರೂವ್ ಆಗಿದೆ, ನಮ್ಮ ಊಟ ಸಿಗ್ತಾ ಇದೆ, ನಮಗೆ 500 ರೂಪಾಯಿ ಕೊಟ್ಟು ಕಲ್ಲೊಡಿ ಅಂತ ಇದ್ರು, 1000 ಕೊಟ್ಟು ಕಲ್ಲು ಹೊಡಿತಾ ಇದ್ರು. ಈ ಥರ ಏನೂ ಇಲ್ಲ, ಕಾಸಿಗೋಸ್ಕರ ಕಲ್ಲು ಹೊಡಿತಾ ಇದ್ರು. ಯಾರು ಹೊಡಿತಾ ಇದ್ರಿ ಅಂತ ಕೂಡ ಗೊತ್ತಿರಲಿಲ್ಲ. ಇವತ್ತು ಮೋದಿಯವರು ಬಂದು ಏನು ಆರ್ಟಿಕಲ್ 370 ಬ್ಯಾನ್ ಆಯಿತು, ಟ್ರಿಪಲ್ ತಲಾಕ್ ಇರ್ಬೋದು, ಇದೆಲ್ಲ ಆದಮೇಲೆ ಕಾಶ್ಮೀರ ಅನ್ನೋದು 100% ಇಂಡಿಯಾದೇ, ಯಾವತ್ತೂ ಇಂಡಿಯಾಗಿರುತ್ತೆ. ನಾವು ಯಾವತ್ತೂ ಬಿಟ್ಕೊಡೋದಿಲ್ಲ, ಅದನ್ನು ಉಳಿಸ್ಕೊತೀರಿ. ಅದ್ರ ಜೊತೆನಲ್ಲಿ ಇವಾಗ ಹೋಗಿ ನೋಡಿದಾಗ ಕಾಶ್ಮೀರಕ್ಕೆ ಹೋದಾಗ ಎಲ್ಲ ನಮ್ಮ ಮನೆಯಲ್ಲೇ ಇದ್ದೀರಿ, ನಮಗೆ ಇದ್ದೀರಿ ಅಂತ, ಎಲ್ಲಿ ಮಿಲ್ಟ್ರಿ ಇಲ್ಲ, ಎಲ್ಲಿ ಟೆರರಿಸ್ಟ್ ಅನ್ನೋದಿಲ್ಲ, ಎಲ್ಲಿ ಕಲ್ತೂರಾಟ ಮಾಡ್ತಾ ಇಲ್ಲ, ಆರಾಮಾಗಿದೆ. ಇವಾಗ ಸಚಿನ್ ತೆಂಡೂಲ್ಕರ್ ಹೋಗಿ ಆಡ್ಬಿಟ್ಟು ಬಂದಾಗ ಅವ್ರ ಮನೆ ಹತ್ರ ರೋಡಲ್ಲಿ ಆಡ್ತಾ ಇರೋ ಟೈಪಲ್ಲಿ ಇದ್ದಾರೆ ಅಂದರೆ ನೀವೇ ಅರ್ಥ ಮಾಡ್ಕೊಬೇಕು. ಎಷ್ಟು ಕಲ್ಲು ಹೊಡಿತಾ ಇದ್ರು ನೀವೇ ನೋಡಿದ್ರಿ. ಇವತ್ತು ಆ ಥರ ಇದೆಯಾ ಪೊಸಿಷನ್ನು? ಇವತ್ತು ಆ ಥರ ಇಲ್ಲದೇ ಇರೋದು ಕಾರಣ ಯಾರು? ಇದೇ ನರೇಂದ್ರ ಮೋದಿ ಅವರು, ಇದೇ ಅಮಿತ್ ಶಾ ಅವರು. ದೇಶದ ಸೆಕ್ಯೂರಿಟಿ ಹೇಗಿದೆ ಸರ್? ಇವಾಗ ಪದೇ ಚೀನಾ ಕಿರಿಕ್ ಮಾಡ್ತಿರುತ್ತೆ. 2014 ಮೊದಲು ಹೇಗಿತ್ತು ನೀವು ಕಂಡಂಗೆ? ಯಾಕಂದರೆ ದೊಡ್ಡವರಿದ್ದೀರಾ. 2014 ನಂತರ ಈಗ ಹೇಗಿದೆ ಸರ್? ಇದು 2014ಕ್ಕೆ ಮುಂಚಿತವಾಗಿ ಈಗಿತ್ತೇನು ಗೊತ್ತಿಲ್ಲ. ಈ ಚೈನಾ ಅನ್ನೋದು ಹೆಂಗಿದೆ ಅಂದರೆ, ಕಾಲು ಕೆರ್ಕೊಂಡು ಬಂದಾಗೆಲ್ಲನೂ ಅವ್ರ ಬಾರ್ಡ್ರಲ್ಲಿ ನಾವೇನು ಮಾತಾಡೋಂಗಿರಲಿಲ್ಲ. ಇವತ್ತು ನಮ್ಮ ಹತ್ರ ಏನು ಡಿಫೆನ್ಸಲ್ಲಿ ನಾವು ಏನು ತಂದಿದ್ದೀರಿ, ರಫೇಲ್ ಇರ್ಬೋದು, ಮತ್ತೊಂದಿರ್ಬೋದು, ವಿತಿನ್ ಅವರಲ್ಲಿ ಹೋಗಿ ಚೈನಾ ಬಾರ್ಡ್ರಲ್ಲಿ ನಿಂತ್ಕೊಳೋ ಥರ ರನ್ವೇ ಇದೆ. ಅದರಿಂದ ಅವರು ಮಾತಾಡೋದಿಲ್ಲ. ಯಾವಾಗ ಏನು ಬೇಕೋ ವಾರ ಹಾಕೋದು, ಸುಮ್ಮನೆ ತರಲೆ ಮಾಡ್ತಾ ಇದ್ದಾಗ ಹೋಗೋದಂತಲ್ಲ. ಇವತ್ತು ಇಡೀ ದೇಶ ಒಂದು ಕಡೆ ನೋಡ್ತಾ ಇದ್ದರೆ ಮತ್ತೊಂದು ಕಡೆಯಿಂದ ಚೈನಾ ಎಲ್ಲ ಈ ಪ್ರಪಂಚ ನಮ್ಮ ಎದುರುಗಳು ಯಾರಿದ್ದಾರೋ ಅವರೆಲ್ಲ ಒಂದಾಗಿ ನಮ್ಮ ದೇಶ ನೋಡ್ತಾ ಇದ್ದಾರೆ. ಬಟ್ ಅದಕ್ಕಿಂತ ಅತಿ ಹೆಚ್ಚು ಪಾಲು ಪ್ರಪಂಚ ಎಲ್ಲ ನಮಗೆ ಬೆಂಬಲ ತೋರ್ತಾ ಇದೆ. ನಮ್ಮ ಕಲೆಗೆ, ನಮ್ಮ ಸಂಸ್ಕೃತಿಗೆ ಬೆಲೆ ಕೊಡ್ತಾ ಇದೆ ಸರ್. ಸರ್, ಒಂದೇ ಒಂದು ಲಾಸ್ಟ್ ಕ್ವಶನು. ಕಾಂಗ್ರೆಸ್ ಅವ್ರಿಗೂ ರಾಮ ಮಂದಿರಿಗೆ ಇನ್ವಿಟೇಷನ್ ಬಂದಿತ್ತು, ಹೋಗಿಲ್ಲ ಅವರು. ಯಾಕಂದರೆ ರಾಮ ಮಂದಿರ ಅನ್ನೋದು ಹಿಂದೂಗಳ ಎಮೋಷನ್, 500 ವರ್ಷಗಳ ಬಲಿದಾನ, ಕೊನೆಗೂ ಅದು ನೆರವೇರುತ್ತೆ. ಸೊ ಹೋಗಿಲ್ಲ, ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಸರ್, ಈಗ ರಾಮ ಮಂದಿರ ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಆಗ್ಬೋದು, ಇನ್ನೊಂದು ಯಾವುದೇ ಪಕ್ಷಕ್ಕೆ ಅಂತಲ್ಲ. ಇನ್ವಿಟೇಷನ್ ಬಂದಿರೋದು ಇಲ್ಲಿ ಇವರು ಭಾರತೀಯರಿದ್ದಾರೆ, ಭಾರತದಲ್ಲಿ ಶ್ರೀರಾಮ ನೆಲೆಸಿದ್ದ ಅಂತ ನಾವು ಭಾರತೀಯರಾಗಿ ಕರೆದಿದ್ದೀರಿ. ನಾವು ಕಾಂಗ್ರೆಸ್ಸಿಗರು ನಾವು ಬರಲ್ಲ, ನಮ್ಗೆ ಇನ್ವಿಟೇಷನ್ ಕೊಟ್ಟರು ನಾವು ಹೋಗಲ್ಲ, ನೀವು ಇನ್ವಿಟೇಷನ್ ನಮಗೆ ಕೊಡಬೇಡಿ ಅನ್ನೋದು ತಪ್ಪಾಗುತ್ತೆ. ಇದು ನಾವು ಅವ್ರನ್ನ ಕಾಂಗ್ರೆಸ್ ಅವರು ಇನ್ನೊಂದವರು ಅಂತ ಕರೆದಿಲ್ಲ. ಭಾರತೀಯರಲ್ಲಿರೋಲ್ಲ, ಭಾರತೀಯರು ಶ್ರೀರಾಮನ ಅನ್ವಯಿಸಬೇಕು, ಅವರು ಇದರಲ್ಲಿ ನಡೀಬೇಕಂತಿದ್ದೀರಿ. ಅದರಿಂದ ಅವ್ರು ನಮ್ಮನ್ನು ನಾವು ಇನ್ವೈಟ್ ಮಾಡೋದು ನಮ್ಮ ಧರ್ಮ, ನಾವು ಮಾಡಿದ್ವಿ. ಬರದೇ ಇರೋದು ಅವ್ರ ಕರ್ಮ, ನಾವೇನು ಮಾಡೋದಕ್ಕೆ ಆಗೋದಿಲ್ಲ ಸರ್. ಓಕೆ, ಲಾಸ್ಟ್ 2 ಕ್ವಶನ್ ಸರ್. ಒಂದು ಕಾಂಗ್ರೆಸ್ ಸ್ಕೀಮ್ಸು ಇವಾಗ ಕರ್ನಾಟಕದಲ್ಲಿ ತುಂಬ ಕಾನ್ಫಿಡೆನ್ಸ್ ಆಗಿದ್ದಾರೆ. ಕಾಂಗ್ರೆಸ್ ಸ್ಕೀಮ್ಸ್ ನಮ್ಗೆ ಕೊಟ್ಟಿದ್ದೀವಿ, ಎಲ್ಲ ನಮಗೆ ಓಟ್ ಹಾಕ್ತಾರೆ ಅಂತ. ಒಂದು ಕಾಂಗ್ರೆಸ್ ಸ್ಕೀಮ್ಸ್ ಎಷ್ಟು ಯಶಸ್ವಿಯಾಗಿ ವರ್ಕ್ ಆಗ್ತಿದೆ. ಎರಡನೇದು ಬಂದುಬಿಟ್ಟು, ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ಸೆಂಟ್ರಲಲ್ಲಿ ಪ್ರತಿ ಮಹಿಳೆಗೆ 1 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಅದು ಅರೌಂಡ್ ಒಂದು ಮಹಿಳೆಗೆ ಒಂದು 8,000 ರೂಪಾಯಿ 9,000 ರೂಪಾಯಿ ಬೀಳುತ್ತೆ ಪರ್ ಮಂತ್. ಅದು ಸಾಧ್ಯನಾ? ಮತ್ತು ಎರಡಕ್ಕೂ ಆನ್ಸರ್ ಏನು ಹೇಳ್ತೀರಾ ಸರ್? ಸರ್, ಈಗ ಏನಂತ ಇದ್ದಾರೆ ಅಂದರೆ, ನರೇಂದ್ರ ಮೋದಿ ಅವರು ಫಸಲ್ ಬಿಮಾ ಯೋಜನೆಯಲ್ಲಿ 6,000 ರೂಪಾಯಿ ಒಂದು ವರ್ಷಕ್ಕೆ ಒಂದು ರೈತನಿಗೆ ಕೊಡ್ತಾ ಇದ್ದಾರೆ. ಇದೇನಾಗ್ತಾಯಿದೆ, ರೈತ ತೊಗೊಂಡಿದ್ದ ಕಾಸನ್ನ ಬೆಳೆಗೆ ಉಪಯೋಗಿಸಿ ಬೆಳೆ ಬೆಳೆದು ನಮಗೆ ದೇಶಕ್ಕೆ ಕೊಡ್ತಾನೆ. ಇದೇನು ಮಾಡ್ತಾ ಇದ್ದಾರೆ ಇವರು, ಜನನ ಸೋಂಬೇರಿ ಮಾಡೋದಕ್ಕೋಸ್ಕರ ಇಲ್ದಿರೋ ಸ್ಕೀಮ್ ಅಂತ ಇದು ಕೊಡೋದಕ್ಕೆ ಆಗಲ್ಲ ಸರ್. ಒಂದು ವರ್ಷಕ್ಕೆ ಒಂದು ಫ್ಯಾಮಿಲಿನಲ್ಲಿ ಒಂದು ಲೇಡಿಗೆ, ಇವಾಗ ನಮ್ಮ ಮನೇಲಿ 5 ಜನ ಇದ್ದಾರೆ, ಐ ಕ್ಯಾನ್ ಅರ್ನ್ 5 lakhs ಅಂದರೆ ಐ ಆಮ್ ಎನ್ IT ಪೇಯರ್ ಆಗಬೇಕು ನನ್ನ ಫ್ಯಾಮಿಲಿ. ಕರೆಕ್ಟಾ ಸರ್? 4 lakhs ಚೇಂಜ್ ಆದರೆ IT ಪೇ ಮಾಡಬೇಕಾಗುತ್ತೆ. 5 ಲಕ್ಷ ರೂಪಾಯಿ ಕೊಡೋಕೆ ಇನ್ಕಮ್ ಆಗುತ್ತೆ ಸರ್. ಈಗ ನೀವೇ ನೋಡಿ ಸರ್, ಬಿಲೋ ಪಾವರ್ಟಿ ಲೈನ್ ಅಂತ ಹೇಳಿದ್ದೀರಿ. ಬಿಲೋ ಪಾವರ್ಟಿ ಲೈನ್ ಅಂದರೆ ಏನಿದೆ? 2.5 lakhs ಒಳಗಡೆ ಇರಬೇಕು ಇವ್ರ ಫ್ಯಾಮಿಲಿ ಅರ್ನಿಂಗ್ಸು. ಅವ್ರಿಗೆ ನಮ್ಮ ಸರ್ಕಾರದಿಂದ ಏನು ಸವಲತ್ತು ಬರುತ್ತೆ, ಏನು ಫೆಸಿಲಿಟೀಸ್ ಏನಿದೆ ಎಲ್ಲ ಕೊಡಬೇಕಾಗುತ್ತೆ.
ನೀವು ಗೌರ್ಮೆಂಟಿಂದ ಕೊಡ್ತಾ ಇರೋ ಅಮೌಂಟೇ ನನ್ನ ಫ್ಯಾಮಿಲಿಗೆ 5 lakhsವರೆಗೂ ಬರ್ತಾ ಇದೆ ಅಂತ ಹೇಳಿದ್ರೆ ನಾನು ಹೆಂಗೆ ಸರ್ ಬಿಲೋ ಪಾವರ್ಟಿ ಲೈನ್ಗೆ ಹೋಗ್ತೀನಿ? ಇದು ಆಗೋ ಕೆಲಸನ ಹೋಗಲಿ. ಏನೋ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಅವರು ಅನೌನ್ಸ್ ಮಾಡಿದ್ದಾರೆ, ಇನ್ನೊಂದು ಅನೌನ್ಸ್ ಮಾಡಿದ್ದಾರೆ. ಅನೌನ್ಸ್ ಮಾಡೋಕ್ಕೆ ಮುಂಚೆ ಅವ್ರು ಯೋಚನೆ ಮಾಡಬೇಕಾಗುತ್ತೆ. 1 ಲಕ್ಷ ರೂಪಾಯಿ ಒಂದು ಮಹಿಳೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಎಷ್ಟು ಕೋಟಿ ಆಯ್ತು ಸರ್ ವರ್ಷಕ್ಕೆ ಬಜೆಟು? ಇದೇ ಬಜೆಟ್ನ ಎತ್ಕೊಂಬಂದು ನಮ್ಮ ರೈತರು ಕೊಡಿ, ನಮ್ಮ ದೇಶ ಕಾಯ್ತಾರೋ ಯೋಧರಿಗೆ, ನಮ್ಮ ಡಿಫೆನ್ಸ್ ಖರ್ಚು ಮಾಡಿ ಸರ್. 4 ದೇಶ ಮುಂದೆ ನಮ್ಮ ಹೆಮ್ಮೆಯಿಂದ ಹೇಳ್ಕೊತೀರಿ. ಪ್ರಪಂಚಕ್ಕೆ ಊಟ ಹಾಕೋ ತಾಕತ್ತು ನಮ್ಮ ರೈತರಿಗಿದೆ. ಪ್ರಪಂಚ ಯಾರೇ ಬಂದು ನಮ್ಮ ದೇಶದ ವಿರುದ್ಧ ಮಾತಾಡಿದ್ರೆ ಅವ್ರನ್ನ ಎದುರಿಸೋಕೆ ನಮ್ಮ ಸೈನಿಕರಿಗೆ ತಾಕತ್ತಿದೆ. ಅವ್ರಿಗೆ ತುಂಬ್ರಿ ಸರ್. ನಮ್ಮ ದೇಶದ 2 ಕಣ್ಣನ್ನ ಪವರಾಗಿ ನೋಡ್ಕೊಂಡು ಕರೆಕ್ಟಾಗಿ ಸೇಫ್ ಮಾಡ್ಕೊಂಡು ಅವ್ರಿಗೆ ಎಕ್ಸ್ಪೆಂಡ್ ಮಾಡೋಣ. ಇದೆಲ್ಲ ಯಾರಿಗೆ ಸರ್ ಕೊಡ್ತಾರೆ? ರಾತ್ರಿ ಹೋಗಿ ಈ ಕೈಯಲ್ಲಿ ಕೊಡೋದು, ಈ ಕೈಯಲ್ಲಿ ತಿನ್ನೋದು ಆಗ್ಬಿಟ್ಟಿದೆ. ಏನು ಮಾಡೋದಕ್ಕೆ ಆಗ್ತಾಯಿಲ್ಲ ಸರ್. ಓಕೆ, ಒಟ್ಟಾರೆಯಾಗಿ ಕೋಲಾರ ಜನಗಳಿಗೆ ಏನು ಹೇಳ್ತೀರಾ ಸರ್ ನೀವು? ಸರ್, ಕೋಲಾರ ಜನಕ್ಕೆ ಇವಾಗ ನಾವು ಏನು ಹೇಳೋದೇ ಬೇಕಲ್ಲ. ಜನ ಎಲ್ಲ ಆಲ್ರೆಡಿ ಮುಗಿಬಿದ್ದಿದ್ದಾರೆ. ಏನು ಅಂತೇಳಿದ್ರೆ ದೇಶಕ್ಕೆ ಮೋದಿ, ಕೋಲಾರಕ್ಕೆ ಮಲ್ಲೇಶ್ ಅಣ್ಣ ಅನ್ನೋ ಮಾತು ಎಲ್ಲರ ಮನೆ ಮಾತಾಗಿದೆ. ಕಡಿಮೆ ಅಂದ್ರೂ 4 ರಿಂದ 5 ಲಕ್ಷ ಅತಿ ಹೆಚ್ಚು ಲೀಡಿಂಗಲ್ಲಿ ಗೆಲ್ತೀರಿ ಸರ್ ನಾವು. ಓಕೆ, ನಮಗೆ ಗೆಲ್ಲೋದ್ರಲ್ಲಿ ಏನೂ ಇದಿಲ್ಲ. ಅದರಲ್ಲಿ ನಮ್ಮ ಮಲ್ಲೇಶ್ ಬಾಬು ಅವ್ರು ಬಂದು ಇಲ್ಲೇ ಲೋಕಲಲ್ಲಿ ಇರೋದು. ಅವರು ಇಲ್ಲೇ ಇದು ಮಾಡಿ ಎಜುಕೇಷನ್ ಮಾತ್ರ ಬೆಂಗಳೂರಲ್ಲಿ ಮಾಡಿರ್ಬೋದು. ಈಸ್ ಆನ್ MBA ಗ್ರ್ಯಾಜುಯೇಟ್ ಆಗಿರ್ತಾರೆ. ಅವ್ರು ಬಂದು ಅವ್ರ ತಂದೆ ಅವರು IAS ಆಫೀಸರ್ ಅನ್ನೋದು ಅವ್ರಿಗೆ ಮೈಂಡಲ್ಲಿಲ್ಲ. ಅವ್ರು ಮಾಮೂಲಿಯಾಗೇ ಇರ್ತಾರೆ. ಅವ್ರ ತಂದೆಯವರು ಅದೇ ಥರ ಬದುಕಿದ್ರು. ಅವ್ರ ತಾಯಿಯವರು 2 ಬಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಾಗೂ ಅದನ್ನು ಕೂಡ ಅವ್ರು ಇದು ಮಾಡ್ಕೊಳ್ಳಿಲ್ಲ. ಅವ್ರು 2 ಸರಿ ಸೋತಾಗೂ ಅಷ್ಟೇ. ಸೋತಿರೋರು ಎಷ್ಟೋ ಜನ ನಾವು ನೋಡಿದ್ದೀರಿ ಸರ್. ನಮ್ಮ ಎಲೆಕ್ಷನಲ್ಲಿ ನಾವು ಕಂಟೆಸ್ಟ್ ಮಾಡಿ ನಮ್ಮ ವಿರುದ್ಧವಾಗಿ ಸೋತಿರೋರು ಓಡೋಗ್ಬಿಟ್ಟಿರ್ತಾರೆ, ಮಾಡಿರ್ತಾರೆ. ನಾವು ಜೊತೆಲಿರೋರು ಎಷ್ಟು ಜನ ಹೊಟ್ಟೋಗ್ತಾರೆ, ಬರೋದೇ ಇಲ್ಲ. ಅಂಥದ್ರಲ್ಲಿ 10 ವರ್ಷದಿಂದ ಒಂದು ಸರಿ ಸೋತರು. ಮೊನ್ನೆ ಸೋತಾಗೂ ಅಷ್ಟೇ. ಅವ್ರು ಇದೇ ಊರಲ್ಲೇ ಇದ್ದಾರೆ, ಇಲ್ಲೇ ನೆಲೆಸಿದ್ದಾರೆ. ಏನೋ ಕಷ್ಟಕ್ಕೂ ಬರ್ತಾರೆ, ಸುಖಕ್ಕೂ ಬರ್ತಾರೆ. ನಮ್ಮ ಮನೇಲಿ ಮದುವೆ ಅಂದರೆ ಬರ್ತಾರೆ. ಏನೋ ಒಂದು ಹೆಚ್ಚು ಕಮ್ಮಿ ಆದಾಗೂ ನಮ್ಮ ಮನೇಲಿ ಬರ್ತಾರೆ. ನಮ್ಮನ್ನು ಕಾಪಾಡ್ತಾರೆ ಅನ್ನೋ ನಂಬಿಕೆ ಇಡೀ ಕೋಲಾರ ವಿಧಾನಸಭಾ ಇದು ಲೋಕಸಭಾ ಕ್ಷೇತ್ರದಲ್ಲಿ ಎಲ್ರಿಗೂ ಇದೆ ಸರ್. ಎಲ್ಲರ ಮನೆ ಮಗನಾಗಿ ಅವ್ರು ಕೆಲಸ ಮಾಡೋಕ್ಕೆ ರೆಡಿಗಿದ್ದಾರೆ. ಅದರಲ್ಲಿ 2ನೇ ಮಾತು, ಇದ್ರ ಜೊತೆಯಲ್ಲಿ ಮಲ್ಲೇಶ್ ಬಾಬು ಅಣ್ಣ ಅವ್ರ ಹಿಂದೆ ದೊಡ್ಡ ಶಕ್ತಿಗಳೇನು ಅಂತ ಹೇಳಿದ್ರೆ 2 ಇದೆ ಇವತ್ತು ಹೇಳ್ಬೇಕಂದ್ರೆ. ಒಂದು ನರೇಂದ್ರ ಮೋದಿ ಅವರು, 2 ನಮ್ಮ ದೇವೇಗೌಡರು ಏನು ಕನಸಿದೆ ಅವ್ರ ಬಗ್ಗೆ, ಇರಿಗೇಷನ್ ಬಗ್ಗೆ ಆಗ್ಬೋದು, ನಮ್ಮ ರೈತರ ಬಗ್ಗೆ ಏನು ಕನ್ಸರ್ನ್ ಇದೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ, ಇದ್ರ ಬಗ್ಗೆ ಸಪೋರ್ಟ್ ಮಾಡೋದಕ್ಕೆ, ಇಲ್ಲಿರೋ ಅಧಿಕಾರಿಗೆ ತಿಳುವಳಿಕೆ ಹೇಳೋದಕ್ಕೆ ಮಾಡ್ಬೋದು. ಎಷ್ಟೋ ಗ್ರ್ಯಾಂಟ್ಸ್ ಬರುತ್ತೆ, ವಾಪಸ್ ಹೋಗುತ್ತೆ ಸರ್. ಇಲ್ಲಿರೋ ಅಧಿಕಾರಿಗಳಿಗೆ ಕರೆಕ್ಟಾಗಿ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಅದರಿಂದ ನಾವು ಕನ್ವಿನ್ಸ್ ಮಾಡುವಂಥ ಕ್ಯಾರೆಕ್ಟರ್ ಯಾರಿದೆ ಅವ್ರಿಗೆ ಮಾಡಬೇಕು. ಈ ಬಾರಿ ಜನ 100% ಮೋದಿಗೆ 400+ ಹೆಂಗೆ ಕೊಡ್ತಾರೋ ಆ 400+ಅಲ್ಲಿ ಕೋಲಾರ ಒಂದಿರುತ್ತೆ ಸರ್. ಕೋಲಾರ ಇರುತ್ತೆ, ಕರ್ನಾಟಕದ 28ಕ್ಕೆ 28 ಇರುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್.